15 ದಿನದ ಹಿಂದೆ ಉದ್ಯಮಿಯೊಬ್ಬರ ಕಿಡ್ನಾಪ್ ಆಗಿತ್ತು. 5 ಕೋಟಿಗೆ ಡಿಮ್ಯಾಂಡ್ ಇಟ್ಟವರು ಹಣ ಕೊಡದಿದ್ರೆ ಹೆಣ ಕಳಿಸ್ತೀವಿ ಅಂತಿದ್ರು. ಯಾವಾಗ ಪೊಲೀಸರು ಎಂಟ್ರಿ ಕೊಟ್ರೋ ಹಂತಕ ಪಡೆ ಖೆಡ್ಡಾಗಿ ಬಿದ್ದಿತ್ತು. ಪ್ರಕರಣಕ್ಕೆ ತೆರೆ ಬಿತ್ತು ಅನ್ನೋ ಹೊತ್ತಲ್ಲೇ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಉದ್ಯಮಿ ಕಿಡ್ನಾಪ್ ಕೇಸ್ಗೆ ಬಿಗ್ ಟ್ವಿಸ್ಟ್. 5 ಕೋಟಿ ಡಿಮ್ಯಾಂಡ್ ಹಿಂದೆ ಸತೀಶ್ ಆಪ್ತೆ ಕೈ. ರಿಯಲ್ ಎಸ್ಟೇಟ್ ಉದ್ಯಮಿ ಬಸವರಾಜ್ ಅಂಬಿ ಕಿಡ್ನಾಪ್ ಪ್ರಕರಣ ಇಡೀ ಬೆಳಗಾವಿಯನ್ನೇ ಬೆಚ್ಚಿ ಬೀಳಿಸಿತ್ತು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 5 ಕೋಟಿ ಹಣಕ್ಕೆ ಕಿಡ್ನಾಪರ್ಸ್ ಗ್ಯಾಂಗ್ ಡಿಮ್ಯಾಂಡ್ ಇಟ್ಟಿದ್ದನ್ನ ಕೇಳಿ ಬಸವರಾಜ್ ಕುಟುಂಬಸ್ಥರೇ ಕಂಗಾಲಾಗಿ ಹೋಗಿದ್ರು. ಗಡಿ ಜಿಲ್ಲೆಯಲ್ಲಿ ಬಿರುಗಾಳಿ ಎಬ್ಬಿಸಿದ್ದ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಕಿಡ್ನಾಪ್ ಗ್ಯಾಂಗ್ನ ಕಿಂಗ್ ಪಿನ್ ಬೇರಾರೂ ಅಲ್ಲ, ಸಚಿವ ಸತೀಶ್ ಜಾರಕಿಹೊಳಿ ಆಪ್ತೆ ಅನ್ನೋ ಬಿಸಿ ಬಿಸಿ ಸುದ್ದಿ ಬೆಳಗಾವಿಯಲ್ಲಿ ಜೋರಾಗಿ ಹರಿದಾಡ್ತಿದೆ. ಸಚಿವ ಸತೀಶ್ ಜಾರಕಿಹೊಳಿ ಪಕ್ಕ ನಿಂತ್ಕೊಂಡು ಪೋಸ್ ಕೊಡ್ತಿದ್ದಾಳಲ್ಲ, ಇದೇ ಮೇಡಮ್ಮೆ ಈ ಸ್ಟೋರಿಯ ಖಳನಾಯಕಿ. ಹೆಸರು ಮಂಜುಳಾ ರಾಮನಗಟ್ಟಿ ಅಂತ. ಕಾಂಗ್ರೆಸ್ ಲೀಡರ್ ಜೊತೆ ಹೋದಲ್ಲೆಲ್ಲ ಪೋಸ್ ಕೊಡ್ತಿದ್ದ ಮಂಜುಳಾ ಕೈ ನಾಯಕಿಯಾಗಿ ಗುರುತಿಸಿಕೊಂಡಿದ್ರು. ಆದ್ರೆ ಅದ್ಯಾವಾಗ ಹಣದ ಹುಚ್ಚು ತಲೆಗೇರಿತ್ತೋ ಗೊತ್ತಿಲ್ಲ. ಫೆಬ್ರವರಿ 18ರಂದು ಮೂಡಲಗಿ ತಾಲೂಕಿನ ದುಂಡಾಪುರ ಕ್ರಾಸ್ ಬಳಿ ಉದ್ಯಮಿ ಬಸವರಾಜ್ ಅಂಬಿಯನ್ನ ಕಿಡ್ನಾಪ್ ಮಾಡಿದ್ರು. ಆ ದಿನ ಈಕೆಯ ಕುಲಪುತ್ರ ಈಶ್ವರನ್ನೋನು ಕೂಡ ಇದ್ದಂತೆ. ಅಂಬಿಯನ್ನ ಎತ್ತಾಕೊಂಡು ಹೋದ ಗ್ಯಾಂಗ್ ಅವರ ಪತ್ನಿಗೆ ಕಾಲ್ ಮಾಡಿ 5 ಕೋಟಿ ದುಡ್ಡು ಕೊಡುವಂತೆ ಧಮಕಿ ಹಾಕಿದ್ರಂತೆ. ಯಾವಾಗ 3 ದಿನ ಆದ್ರೂ ಕೇಳಿದಷ್ಟು ಹಣ ಬರ್ಲಿಲ್ವೋ ಕೊಲೆ ಮಾಡೋ ಬೆದರಿಕೆ ಹಾಕಿದ್ರಂತೆ. ಹೀಗಾಗಿ ಉದ್ಯಮಿ ಪತ್ನಿ ದೂರು ಕೊಡ್ತಿದ್ದಂತೆ. ಜಸ್ಟ್ 24 ಗಂಟೆಯಲ್ಲದೆ ಕಿಡ್ನಾಪರ್ಸ್ಗಳ ಹೆಡೆಮುರಿ ಕಟ್ಟಿದ್ರು. ಇದಾದ 13 ದಿನಗಳ ನಂತರ ಮಂಜುಳಾ ರಾಮನಗಟ್ಟಿಯನ್ನು ಲಾಕ್ ಮಾಡಿದ್ದಾರೆ. ಬೆಂಡವಾಡ ಗೇಟ್ ಬಂದ ತಕ್ಷಣ ಫಾಲೋಅಪ್ ಮಾಡಿ 2 ಗಾಡಿ ಅಡ್ಡ ಹಚ್ಕಿಸಿಂದ ನಾನು ಹಿಡ್ಕೊಂಡ್ರಿ. ಒಂದು ಕಮ್ಮಿ 10 ರಿಂದ 12 ಜನ ಇದ್ರು. ಯಾರು ಅವ್ರ ಮುಖನ ಗೊತ್ತಿಲ್ಲ ಸರ್. ನಂಗೆ ಅವ್ರು ಏನು ಅನ್ನೋದು ಗೊತ್ತಿಲ್ಲ. ನಂಗೆ ಅವ್ರು ಮುಖಕ್ಕೆ ಅರ್ಬಿ ಕಟ್ಟಿದ್ರಿ. ಮುಖಕ್ಕೆ ಅರ್ಬಿ ಕಟ್ಟಿ ಗಾಡಿಯಾಗಿ ಹಿಡ್ಕೊಂಡ್ರಿ. ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಎಲ್ಲೆಲ್ಲಿ ತಗೊಂಡು ಹೋದ್ರೆ ಒಂದು 2 ರಿಂದ 3 ತಾಸು ಹೋದ್ರಿ. ಡೀಲ ಐತ್ರಿ 200 ಮಂದಿ ಅದಾರ ಅಂತ ಹೇಳಿ ಅಂದ್ರೆ ನನಗೆ ಭಾಳ ಹೆದರಿಕೆ ಹಾಕ್ಯಾರ್ರಿ, ಭಾಳ ಅಂಜಿಕೆ ಹಾಕ್ಯಾರ್ರಿ. ನನ್ನ ಗಂಡನ ಕಾಪಾಡ್ಬೇಕಾರ ಕಾರಣ ಎಲ್ಲಾ ಪೊಲೀಸ್ ತಂಡದವ್ರು ಹಿಡಿದು ಕಾಪಾಡ್ಕೊಂಡು ಜೀವ ಉಳಿಸ್ಕೊಂಡ್ ಬಂದಾರ್ರಿ. ಮುಲ್ಲಾ CPI ಸಾಹೇಬರಿಗೆ ಎಲ್ಲಾ ಪೊಲೀಸ್ ತಂಡವರಿಗೆ ನನ್ನ ಗಂಡನ ಜೀವ ಬದುಕಿಸಿ ಕೊಟ್ಟದಕ್ಕೆ ಅವ್ರಿಗೆ ಧನ್ಯವಾದಗಳು. ಕಾಂಗ್ರೆಸ್ ನಾಯಕರು ಎಲ್ಲೇ ಬಂದ್ರು ಈಕೆಗಿದ್ದೇ ಇರ್ತಿದ್ಲು. ಜೊತೆಗೊಂದು ಫೋಟೋ ಫೋಸ್ ಬೇರೆ. ಈ ಫೋಟೋಗಳೇ ಸಾಕು ಈಕೆ ಕಾಂಗ್ರೆಸ್ ಕಾರ್ಯಕರ್ತೆ ಅಂತ ಹೇಳೋದಕ್ಕೆ. ಆದ್ರೆ ಯಾವಾಗ ಕಿಡ್ನಾಪ್ ಕೇಸ್ನಲ್ಲಿ ಲಾಕ್ ಆದ್ರು ಮಂಜುಳಾ ಬಗ್ಗೆ ಕಾಂಗ್ರೆಸ್ ಮಹಿಳಾ ಘಟಕ ಕೆರಳಿ ಕೆಂಡವಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಜಿಲ್ಲಾಧ್ಯಕ್ಷೆ ಕಲ್ಪನಾ ಜೋಶಿ, ನಮ್ಮ ಪಕ್ಷಕ್ಕೂ ಆಕೆಗೂ ಯಾವುದೇ ಸಂಬಂಧ ಇಲ್ಲ. ಕಳೆದ 2 ವರ್ಷಗಳಿಂದ ಪಕ್ಷದಲ್ಲಿ ಯಾವುದೇ ಹುದ್ದೆ ನೀಡಿಲ್ಲ ಎಂದಿದ್ದಾರೆ. ಆ ಮಹಿಳೆ ನಮ್ಮ ಒಂದು ಸಂಘಟನೆಯಲ್ಲಿ ಎಲ್ಲೂ ಕೂಡ ಕಾಣಿಸಿಕೊಂಡಿಲ್ಲ. ಅವಳು ನಾನು ಬಂದಾಗಿಂದ ಯಾವುದೇ ಒಂದು ನಮ್ಮ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿ ಆಗಿರಲಿಲ್ಲ, ಆಗಿಯೂ ಇಲ್ಲ. ಅವಳ ಹತ್ರ ಯಾವುದೇ ಪದಾಧಿಕಾರಿಯ ಒಂದು ನನ್ನ ಹಸ್ತಾಕ್ಷರದ ಒಂದು ಆರ್ಡರ್ ಕಾಪಿ ಕೂಡ ಇಲ್ಲ. ಒಟ್ನಲ್ಲಿ ದುಡ್ಡಿನ ವ್ಯಾಮೋಹವೋ ಅಥವಾ ರಾಜಕೀಯ ಕುತಂತ್ರವೋ ಗೊತ್ತಿಲ್ಲ. ಸತೀಶ್ ಜಾರಕಿಹೊಳಿ ಆಪ್ತೆ ಎನಿಸಿಕೊಂಡವಳು ಕಂಬಿ ಹಿಂದೆ ಸೇರಿದ್ದಾಳೆ. ಇದೇ ಈಗ ಬೆಳಗಾವಿಯಲ್ಲಿ ಬಿಸಿ ಬಿಸಿ ಚರ್ಚೆ ಹುಟ್ಟಾಕಿರೋದು ಸುಳ್ಳಲ್ಲ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ.